ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರಿನಲ್ಲಿ ಹೆಣ್ಣು ಭ್ರೂಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ತಪ್ಪು ಒಪ್ಪಿಕೊಳ್ತಾ ಇಲ್ಲ ಆರೋಪಿ. ವಿಚಾರಣೆ ವೇಳೆ ಬಾಯಿ ಬಿಡ್ತಾ ಇಲ್ಲ ಆರೋಪಿ ಶ್ಯಾಮಲ. ಮೈಸೂರಿನಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮಾಡುವಂತ ಪ್ರಕರಣ ಏನಿತ್ತು, ಜಾಲವನ್ನ ಈಗಾಗಲೇ ಪೊಲೀಸರು ಭೇದಿಸಿದ್ದಾರೆ, ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ತನ್ನ ತಪ್ಪು ಒಪ್ಪಿಕೊಳ್ಳೋದಕ್ಕೆ ಆರೋಪಿ ಶ್ಯಾಮಲ ರೆಡಿ ಇಲ್ಲ. ಮೈಸೂರು ಕೇಂದ್ರ ಕಾರಾಗೃಹಕ್ಕೆ 5 ಆರೋಪಿಗಳನ್ನು ಶಿಫ್ಟ್ ಮಾಡಲಾಗಿದೆ. 4/11/2025 ತನಕ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಶ್ಯಾಮಲ ಹಾಗೂ ಆರೋಪಿಗಳ ಮೊಬೈಲ್ ಹಾಗೂ ಕಾಲ್ ಡೀಟೇಲ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪೊಲೀಸರು ಈಗ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಇವ್ರ ಜೊತೆಗೆ ಇನ್ನೂ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿವರೆಗೂ ಕಾಂಟ್ಯಾಕ್ಟ್ ಇದೆ. ಇದೇ ರೀತಿ ಮಂಡ್ಯದ ಈ ಬೆಲ್ಲ ಮಾಡುವಂಥ ಒಂದು ಜಾಗ ಏನಿತ್ತು, ಅಲ್ಲಿ ಹೋದಂಥ ಸಂದರ್ಭದಲ್ಲೂ ಕೂಡ ತಗ್ಲಾಕೊಂಡಿತ್ತು. ಒಂದು ಮಷಿನ್ ಇಟ್ಕೊಂಡು ಇದೇ ರೀತಿಯಾಗಿ ಹೆಣ್ಣು ಭ್ರೂಣವನ್ನು ಪತ್ತೆ ಮಾಡೋದು, ಹತ್ಯೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಇವರು ಕೂಡ ಇನ್ನೂ ಯಾರ್ಯಾರು ಇದ್ದಾರೆ ಇವ್ರ ಜೊತೆಗೆ, ಎಲ್ಲೆಲ್ಲಿ ಜಾಲ ಇದೆ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಇವ್ರ ಮೊಬೈಲನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾಲ್ ಡೀಟೇಲ್ಸ್ ಚೆಕ್ ಮಾಡ್ತಾ ಇದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಅರೆಸ್ಟ್ ಆಗಿರುವಂಥ, ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವಂಥ ಆರೋಪಿ ಇನ್ನೂ ಕೂಡ ಬಾಯಿ ಬಿಡ್ತಾ ಇಲ್ಲ, ತನ್ನ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಶ್ಯಾಮಲ. ಬಂಧಿತ ಆರೋಪಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಪೊಲೀಸರು ಮತ್ತೊಂದು ಕಡೆ ಕಲೆ ಹಾಕ್ತಾ ಇದ್ದಾರೆ. ಆದರೆ ಶ್ಯಾಮಲ ಮಾತ್ರ ಒಪ್ಕೊಳ್ತಾ ಇಲ್ಲ, ತಾವು ಮಾಡಿ ತಪ್ಪು ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಎಲ್ಲೆಲ್ಲಿ ಏನೇನು ಈ ರೀತಿಯಾಗಿ ಮಾಡಿದ್ರು, ಇನ್ನೂ ಇವ್ರ ಜೊತೆಗೆ ಯಾರ್ಯಾರಿದ್ದಾರೆ, ಇವ್ರ ಜಾಲ ಎಷ್ಟು ದೊಡ್ಡದಾಗಿದೆ ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ, ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಹೀಗಾಗಿ ಪೊಲೀಸರಿಗೆ ಸದ್ಯಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ನೋಡಿ, ಈಗಾಗಲೇ ಹೆಣ್ಣು ಭ್ರೂಣ ಪತ್ತೆ ಹಚ್ತಾ ಇದ್ದಂತ ಈ ಒಂದು ಗ್ಯಾಂಗ್ ಏನಿದೆ ಅಂಧರಾಗಿದೆ. ಆದರೆ ತಮ್ಮ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಲ್ಲಿವರೆಗೂ ಕೂಡ ಯಾರ್ಯಾರು ಈ ರೀತಿಯಾಗಿ ಭ್ರೂಣ ಪತ್ತೆ ಮಾಡೋದಕ್ಕೆ ಅಂತ ಬರ್ತಾ ಇದ್ರು ಅಂತ ಬಂದಾಗ ಅವ್ರ ಹತ್ರ ಲಿಸ್ಟ್ ಇರುತ್ತೆ, ಯಾರ್ಯಾರು ಬಂದು ಹೋಗಿದ್ರು, ಎಷ್ಟು ಯಾವ ದಿನಾಂಕದಿಂದ ಬಂದಿದ್ರು, ಹಿಂಗೆಲ್ಲ. ಅಂದರೆ ಅವರು ಕೂಡ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡಿರ್ತಾರೆ, ಯಾವ ದಿನ ನಾವು ಬರಬೇಕು ಅಂತೇಳಿ ಟೆಸ್ಟ್ ಮಾಡಿಸ್ಕೊಂಡು ಹೋಗಿರ್ತಾರೆ. ತದನಂತರದಲ್ಲಿ ಹೆಣ್ಣು ಭ್ರೂಣ ಅಂತ ಗೊತ್ತಾಯಿತು ಅಂದರೆ ಇಂಥ ದಿನ ನಾವು ಬರ್ತೀವಿ, ಅಬಾರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಹೋಗಿರ್ತಾರೆ. ಆದರೆ ಈ ಮಾಹಿತಿ